ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೆಣ್ಣುಮಕ್ಕಳು ಮಹಿಳೆಯರು ಬೆಚ್ಚಿ ಬೀಳುವಂತಹ ಭಯಾನಕ ಸ್ಟೋರಿ. ಟಾಯ್ಲೆಟ್ನಲ್ಲೂ ಸಿಸಿಟಿವಿ, ಡ್ರೆಸ್ ಚೇಂಜ್ ಮಾಡುವಂತಹ ರೂಮ್ನಲ್ಲೂ ಸಿಸಿಟಿವಿ. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕ್ಲಬ್ ಒಂದರ ಕರ್ಮಕಾಂಡ ಬಯಲಾಗ್ತಾ ಇದೆ. ಕ್ಲಬ್ನ ಲೇಡೀಸ್ ಟಾಯ್ಲೆಟ್ನಲ್ಲಿ ಸಿಸಿಟಿವಿಯನ್ನ ನೋಡಿ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ. ಹೆಣ್ಣೂರು ಬಾಣಸವಾಡಿ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಈ ಒಂದು ಘಟನೆ ನಡೆದಿರೋದು. ಟಾಯ್ಲೆಟ್ನಲ್ಲಿ ಸಿಸಿಟಿವಿ ಇದ್ದದ್ದನ್ನ ನೋಡಿ ಮಹಿಳಾ ಸದಸ್ಯೆ ಗರಂ ಆಗಿದ್ದಾರೆ. ನೋಡಿ, ಕಳೆದ 15 ದಿನದ ಹಿಂದಷ್ಟೇ ಓಪನ್ ಆಗಿತ್ತು ಈ ಕ್ಲಬ್ನ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅದು. ಬಾಲಕಿ ಹಾಗೂ ತಾಯಿ ಬಟ್ಟೆ ಬದಲಿಸುವಾಗ ಸಿಸಿಟಿವಿಯನ್ನ ನೋಡಿ ಪಾಪ ಅವರು ಗಾಬರಿ ಆಗಿದ್ದಾರೆ. ಕ್ಲಬ್ ಆಡಳಿತ ಮಂಡಳಿಗೆ ಮಹಿಳೆ ದೂರನ್ನ ದಾಖಲಿಸಿದ್ದಾರೆ. ಸಿಸಿಟಿವಿ ಇದ್ರೂ ಕೂಡ ಕ್ಲಬ್ನ ಆಡಳಿತ ಮಂಡಳಿ ನಿರ್ಲಕ್ಷ್ಯ ತೋರಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕ್ಲಬ್ನ ಸೆಕ್ರೆಟರಿ ಪ್ರಶಾಂತ್ ರೆಡ್ಡಿಯ ವಿರುದ್ಧ ಮಹಿಳೆಯರು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಏನಕ್ಕೆ ಬೇಕು ಡ್ರೆಸ್ ಚೇಂಜ್ ರೂಮ್ ಅಲ್ಲಿ ಸಿಸಿಟಿವಿ, ಅದರಲ್ಲೂ ಲೇಡೀಸ್ ಟಾಯ್ಲೆಟ್ ನಲ್ಲಿ ಸಿಸಿಟಿವಿ ಹಾಕಿದ್ದಾರೆ ಅಂತ ಅಂದ್ರೆ ಯಾವ ಉದ್ದೇಶ? ಅದು 15 ದಿನದ ಹಿಂದೆ ಓಪನ್ ಆಗಿರೋದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇದೇ ವ್ಯಕ್ತಿ ಸೆಕ್ರೆಟರಿ ಪ್ರಶಾಂತ್ ಅಂತೇಳಿ ಆತನ ಹೆಸರು. ಕ್ಲಬ್ನ ಸೆಕ್ರೆಟರಿ ಆದಂತ ಪ್ರಶಾಂತ್ ರೆಡ್ಡಿಯ ವಿರುದ್ಧ ಮಹಿಳೆಯರು ಈಗ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಆಮೇಲೆ ತಾಯಿ ಮತ್ತೆ ಮಗಳು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಿಸಿಟಿವಿ ಗಮನಿಸಿದ್ದಾರೆ. ಸಹಜವಾಗಿ ಶಾಕ್ ಒಳಗಾಗಿದ್ದಾರೆ. And all the ladies, because you know it's all a wet area, all the ladies come here to change. And we have one CCTV camera here inside the ladies toilet, and there is a hole being drilled for another one. She has given me an emergency call, and I've rushed over here because there is a CCTV camera in the ladies toilet, right? And all the ladies, because you know it's all a wet area, all the ladies come here to change. And we have one CCTV camera here inside the ladies toilet, and there is a hole being drilled for another one. She has given me an emergency call, and I've rushed over here because there is a CCTV camera in the ladies toilet,